ನೀವು ಯಾವ ತಿಂಗಳಲ್ಲಿ ಹುಟ್ಟಿದಿರೋ ಆ ಬೇಸ್ ಮೇಲೆ ನೀವು ಮಹಾಭಾರತದಲ್ಲಿ ಏನಾಗಿದ್ರೆ ಮತ್ತೆ ನಿಮ್ಮ ಕ್ಯಾರೆಕ್ಟರ್ ಯಾವ ರೀತಿ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವೇನೋ ಜನವರಿ ಮಂತ್ ಅಲ್ಲಿ ಹುಟ್ಟಿದ್ರೆ ನೀವು ಬಂದು ಯುಧಿಷ್ಠಿರ, ನೀವು ಧರ್ಮದ ವಿರುದ್ಧ ನಡ್ಕೊಳಕ್ಕೆ ಯಾರನ್ನೂ ಬಿಡಲ್ಲ. ನೀವೇನೋ ಫೆಬ್ರವರಿಲಿ ಹುಟ್ಟಿದ್ರೆ ನೀವು ದುರ್ಯೋಧನ, ನಿಮ್ಮಲ್ಲಿ ತುಂಬಾ ಅಹಂಕಾರ ಇರುತ್ತೆ. ನೀವೇನೋ ಮಾರ್ಚಲ್ಲಿ ಹುಟ್ಟಿದ್ರೆ ನೀವು ಬಂದು ಭೀಷ್ಮ, ಪ್ರತ್ಯೇಕವಾದಿ, ನೀವು ಅನ್ಕೊಂಡಿದ್ ಮಾಡ್ತೀರಾ. ನೀವೇನೋ ಏಪ್ರಿಲ್ ತಿಂಗಳಲ್ಲಿ ಹುಟ್ಟಿದ್ರೆ ನೀವು ಬಂದು ಸಹದೇವ್ ಆಗಿರ್ತೀರಾ, ನಿಮ್ಗೆ ತುಂಬಾ ದೂರದೃಷ್ಟಿ ಇರುತ್ತೆ. ನೀವೇನೋ ಮೇ ತಿಂಗಳಲ್ಲಿ ಹುಟ್ಟಿದ್ರೆ ನೀವು ಅಶ್ವತ್ಥಾಮ ಆಗಿರ್ತೀರಾ, ನಿಮ್ಮ ಪವರ್ ನ ನೀವು ತಪ್ಪಾಗಿ ಯೂಸ್ ಮಾಡ್ತೀರಾ. ನೀವೇನೋ ಜೂನ್ ಅಲ್ಲಿ ಹುಟ್ಟಿದ್ರೆ ನೀವು ಬಂದು ಬಲರಾಮ, ನಿಮ್ಗೆ ಯಾವಾಗ್ಲೂ ಕೋಪ, ಕ್ರೋಧ, ಶಾರ್ಟ್ ಟೆಂಪರ್ ಆಗಿರ್ತೀರಾ. ನೀವೇನೋ ಜುಲೈ ಮಂತ್ ಅಲ್ಲಿ ಹುಟ್ಟಿದ್ರೆ ನೀವು ಬಂದು ದ್ರೋಣಾಚಾರ್ಯ, ನಿಮ್ಗೆ ತುಂಬಾ ಜ್ಞಾನ ಇರುತ್ತೆ, ನೀವು ತುಂಬಾ ಇಂಟೆಲಿಜೆಂಟ್ ಆಗಿರ್ತೀರಾ. ನೀವೇನೋ ಆಗಸ್ಟ್ ತಿಂಗಳಲ್ಲಿ ಹುಟ್ಟಿದ್ರೆ ನೀವು ಅರ್ಜುನ ಆಗಿರ್ತೀರಾ, ನಿಮ್ಗೆ ಏನ್ ಅನ್ಸುತ್ತೋ ನೀವು ಅದೇ ಮಾಡ್ತೀರಾ, ನೀವು ಅನ್ಕೊಂಡಿದ್ದು ಮಾಡ್ದಿರಾ ಬಿಡಲ್ಲ. ನೀವೇನೋ ಸೆಪ್ಟೆಂಬರ್ ಅಲ್ಲಿ ಹುಟ್ಟಿದ್ರೆ ನೀವು ಶ್ರೀಕೃಷ್ಣ ಪರಮಾತ್ಮ ಇದ್ದಂಗೆ, ಎಲ್ಲರೂ ನಿಮ್ಮನ್ನ ಇಷ್ಟಪಡ್ತಾರೆ ಮತ್ತೆ ನೀವು ಎಲ್ಲರ ಕಷ್ಟನೂ ಸಾಲ್ವ್ ಮಾಡ್ತೀರಾ. ನೀವೇನೋ ಅಕ್ಟೋಬರ್ ತಿಂಗಳಲ್ಲಿ ಹುಟ್ಟಿದ್ರೆ ನೀವು ಭೀಮ ಇದ್ದಾಗೆ, ನಿಮ್ಮ ದೇಹ ಕೂಡ ಅದೇ ರೀತಿ ಸ್ಟ್ರಾಂಗ್ ಆಗಿರುತ್ತೆ. ನೀವೇನೋ ನವೆಂಬರ್ ಹುಟ್ಟಿದ್ರೆ ನೀವು ಶಕುನಿ ರೀತಿ, ನಿಮ್ಮಲ್ಲಿ ಸ್ವಲ್ಪ ಅಹಂಕಾರ ಇರುತ್ತೆ ಮತ್ತೆ ಎಲ್ಲಾನು ನೀವು ಇರಿಟೇಟ್ ಮಾಡ್ತೀರಾ. ನೀವೇನೋ ಡಿಸೆಂಬರ್ ತಿಂಗಳಲ್ಲಿ ಹುಟ್ಟಿದ್ರೆ ನೀವು ಕರ್ಣನ ರೀತಿ, ನೀವು ಯಾವಾಗಲೂ ತ್ಯಾಗ ಮಾಡ್ತಿರ್ತೀರಾ ಮತ್ತೆ ನಿಮ್ಮ ಫ್ಯಾಮಿಲಿನ ನೀವು ಯಾವಾಗಲೂ ಪ್ರೊಟೆಕ್ಟ್ ಮಾಡ್ತೀರಾ. ನೀವು ಯಾವ ತಿಂಗಳಲ್ಲಿ ಹುಟ್ಟಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.